ಸರ್ ನಾನು ಅವ್ರಿಗೆ ನಂಬಿಟ್ಟು ಬಿಸ್ನೆಸ್ಸಿಗೆ ಬಂದೆ ಗೊತ್ತಾ ಸರ್, ನಾನು ಗಂಡಿಗೆ ನಂಬಿಟ್ಟು ಬಂದೆ, ನಾನು ಹೆಂಡತಿಗೆ ನಂಬಿಟ್ಟು ಬಂದೆ, ನನ್ನ ಡೌನ್ ಲೈನಿಗೆ ನಂಬಿಟ್ಟು ಬಂದೆ ಸರ್, ನಾನು ಅಪ್ಲೈನಿಗೆ ನಂಬಿಟ್ಟು ಈ ಬಿಸ್ನೆಸ್ ಮಾಡಿದೆ ಹೇಳಿ ಅಂತ. ಓಕೆ ಸಾರಿ, ನಾನು ಹೇಳಿದ್ನಲ್ಲ ನನಗೆ ಮೋಟಿವೇಶನ್ ಮಾಡಕ್ ಬರಲ್ಲ, ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ, ನನಗೆ ಸುತ್ತಿ ಬಳಸಿ ಮಾತಾಡಕ್ಕೂ ಬರೋದಿಲ್ಲ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಮತ್ತೆ ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ಓಕೆ, ನನಗೆ ಸ್ಟ್ಯಾಂಡರ್ಡ್ ಆಗಿ ಮಾತಾಡಕ್ ಬರಲ್ಲ. ಸೊ ಐ ಆಮ್ ಸಾರಿ ಅಂತಾರೆ, ಹೇಳಿ ಅಂತಾರೆ, ಹೇಳಿ ಅಂತಾರೆ. ಇವತ್ತು ಈ ನ್ಯೂಸ್ ಪೇಪರ್ ಆಗಿರ್ಬೋದು, ಈ ಬುಕ್ಸ್ ಆಗಿರ್ಬೋದು, ಅಥವಾ ಈ ಸಂಸ್ಥೆ ಕಟ್ಟಿರೋದಾಗಿರ್ಬೋದು, ಸಿಂಗಲ್ ಆಗಿ ನಾನು ಸ್ಟಾರ್ಟ್ ಮಾಡಿದೆ. ನೀವು ಸಾಧನೆ ಮಾಡೋವರೆಗೂ, ನೀವೇನು ಅಂತ ಪ್ರಪಂಚಕ್ಕೆ ತೋರಿಸೋವರೆಗೂ ನಿಮ್ಮ ಜೊತೆಗೆ ಯಾವನು ಬರಲ್ಲ, ಯಾವಳು ಬರಲ್ಲ, ಯಾರು ಬರಲ್ಲ. ನೆನ್ಪಿಟ್ಕೊಳ್ಳಿ, ನೀವೇನು ಅಂತ ತೋರಿಸಿದ್ರಿ ಅಂತ ಅನ್ಕೊಳ್ಳಿ, ನೀವೇನು ಅಂತ ತೋರಿಸಿದ್ರಿ ಅನ್ಕೊಳ್ಳಿ, ಸರ್ ನಾನು ಇದೀನಿ ನಿಮ್ ಜೊತೆಗೆ ಅಂತ ಬರ್ತಾರೆ. ಯಾಕಂದ್ರೆ ಪೀಪಲ್ ನೀಡ್ ಪ್ರೂಫ್. ಜನಕ್ಕೆ ಪ್ರೂಫ್ ಬೇಕು, ಪ್ರೂಫ್ ಬೇಕು ಜನಕ್ಕೆ. ನೀನು ಸಾಧನೆ ಮಾಡೋವರೆಗೂ ನಿನ್ಗೆ ಯಾರು ನಂಬಲ್ಲ. ಸೊ ಸಾಧನೆ ಹೆಂಗ್ ಮಾಡ್ಬೇಕು ಅಂದ್ರೆ ಒಂಟಿ ಮರ, ಒಂಟಿಯಾಗಿ ಒಬ್ಬಂಟಿಯಾಗಿ ನಿಂತ್ಕೊಂಡು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನ ಮಾಡಿ ಸ್ನೇಹಿತರೆ ಇವತ್ತೆಲ್ಲರೂ. ಸೊ ಇದೇ ನಾವು ಬುದ್ಧ ಪೂರ್ಣಿಮೆ ಮಾಡೋದಲ್ಲ, ಬುದ್ಧ ಅವರ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋದು. ಇವತ್ತು ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ನೋಡ್ರಿ, ಇವತ್ತು ಸೈನಿಕರು ನೋಡಿ. ಓಕೆ, ಇವತ್ತು ಯಾರೇ ಒಬ್ಬ ಗಣ್ಯ ವ್ಯಕ್ತಿ ತಗೊಳ್ಳಿ, ಅವರೆಲ್ಲ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿ ಒಬ್ಬಂಟಿಯಾಗಿ ನಿಂತಿದ್ದಾರೆ. ಓಕೆ, ಒಬ್ಬಂಟಿಯಾಗಿ ನಿಂತಿದ್ದಾರೆ. ಸೊ ನಿಮಗೆ ಒಬ್ಬಂಟಿಯಾಗಿ ನಿಲ್ಲೋ ತಾಕತ್ತಿಲ್ಲ ಅಂದ್ರೆ, ನಿಮಗೆ ಒಬ್ಬಂಟಿಯಾಗಿ ನಿಲ್ಲೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಒಬ್ಬಂಟಿಯಾಗಿ ನಿಲ್ಲಕ್ಕೆ ದಮ್ ಇಲ್ಲ ಅಂದ್ರೆ, ದಯವಿಟ್ಟು ನೀವು ಬಿಸ್ನೆಸ್ ಮಾಡಬೇಡಿ. ದಯವಿಟ್ಟು ನೀವು ಜೀವನದಲ್ಲಿ ಯಶಸ್ಸು ಆಗ್ಬೇಕು ಅಂತಂದ್ರೆ ಕನಸನ್ನ ಕಾಣಬೇಡಿ. ಇಟ್ ಈಸ್ ಕ್ರೈಮ್, ಇಟ್ ಈಸ್ ಇಲ್ಲೀಗಲ್. ನಾನು ಹಣ ಮಾಡಬೇಕು, ನಾನು ರಿಚ್ ಆಗ್ಬೇಕು, ನಾನು ಕನಸು ಕಾಣ್ತಿದ್ದೀನಿ ಅಂತ ಹೇಳಿದ್ರೆ ಇಟ್ ಈಸ್ ಕ್ರೈಮ್. ದಯವಿಟ್ಟು ಕಾಣಬೇಡಿ. ಯಾಕಂದ್ರೆ ನಿಮಗೆ ಯೋಗ್ಯತೆನೇ ಇಲ್ಲ ಇಂಡಿಪೆಂಡೆಂಟ್ ಆಗಿ ನಿಲ್ಲಕ್ಕೆ. ನೀವು ಸಪೋರ್ಟ್ ಭಿಕ್ಷೆ ಕೇಳ್ತಿದ್ರ ಬೇರೆಯವ್ರ ಹತ್ರ, ನೀನ್ ಬಾ ನೀನ್ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡು, ನಾನು ಬೆಳಿತೀನಿ, ನೀನಿದ್ರೆ ಮಾಡ್ತೀನಿ, ನೀನಿಲ್ಲ ಅಂದ್ರೆ ಮಾಡ್ತೀನಿ, ಹೇಳಿ ತರ ಮಾಡ್ತಾ ಇದ್ದೀರಾ. ಸೊ ಯು ಆರ್ ನಾಟ್ ಫಿಟ್ ಫಾರ್ ಸಕ್ಸಸ್. ನೀನು ಲಾಯಕ್ಕಿಲ್ಲ. ಸಕ್ಸಸ್ ಬಲಿ ಕೇಳುತ್ತೆ, ಬಲಿದಾನ ಕೇಳುತ್ತೆ. ಯಶಸ್ಸು ಬಲಿ ಕೊಡು ಅನ್ನತ್ತೆ. ಏನ್ ಬಲಿ ಕೊಡ್ಬೇಕು? ನಿಮ್ಮ ಸಮಯನ, ಓಕೆ, ನಿಮ್ಮ ಒಬ್ಬಂಟಿತನನ, ನಿಮ್ಮ ಧೈರ್ಯನ, ನಿಮ್ಮ ಗಟ್ಸ್ ಅನ್ನ, ನಿಮ್ಮ ಎಫರ್ಟ್ ಅನ್ನ ಬಲಿ ಕೇಳುತ್ತೆ. ಇದೆಲ್ಲ ಬಲಿ ಕೊಟ್ಟ ಮೇಲೆ ಅದು ನಿಮಗೆ ವರ ಕೊಡೋದು. ಸೊ ಬಿಟ್ಟಿ ಸಕ್ಸಸ್ ಯಾವನಿಗೂ ಸಿಗಲ್ಲ. ಇರುತ್ತೆ, ಅಪ್ಪ ಅಮ್ಮನ ದುಡ್ಡಿದ್ರೆ, ನಿನ್ನ ಹಣೆ ಬರದಲ್ಲಿ ಚೆನ್ನಾಗಿದ್ರೆ ಬಿಟ್ಟಿ ಸಕ್ಸಸ್ ಮೇ ಬಿ ಸಿಗ್ಬೋದೇನೋ ಹಣ ಖರ್ಚು ಮಾಡಿ. ಬಟ್ ನೀವು ಸ್ಟ್ರಗಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಬಲಿ ಕೊಡ್ಲೇಬೇಕು ಸ್ನೇಹಿತರೆ. ನಾನು ಇವತ್ತು ಇಲ್ಲಿ ಚೇರ್ ಮೇಲೆ ಕುತ್ಕೊಂಡು ಬರೋದಕ್ಕೆ ಸುಮ್ಮನೆ ಬಿಟ್ಟಿ ಬಂದು ಕುತ್ಕೊಂಡಿಲ್ಲ. ಓಕೆ, ನನ್ನ ಮದುವೆ 23ನೇ ತಾರೀಕಿತ್ತು, ಮೇ 23. 21ನೇ ತಾರೀಕು ನಾನು ಫೀಲ್ಡ್ ಅಲ್ಲಿ ಇದ್ದೆ, ವರ್ಕ್ ಮಾಡ್ತಾ ಇದ್ದೆ. 21ನೇ ತಾರೀಕು. ಓಕೆ, ನನ್ನ ಸಿಸ್ಟರು ಬ್ಲಡ್ ಕ್ಯಾನ್ಸರ್ ಬಂದು ಮನೆಯಲ್ಲಿ ತೀರ್ಕೊಂಡು ಹೋಗಿದ್ಲು. ಸೊ ನಾವು ಆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ವಿ ಕೊನೆಯದಾಗಿ. ಸೊ ಮನೆಯಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಪಾಪ ನಮ್ಗೆ ಎಷ್ಟಿಗೆ ಕಾಲ್ ಮಾಡಿದ್ರು, ಸರ್ ಅರ್ಜೆಂಟ್ ಆಗಿ ನನಗೆ ಪ್ರಾಡಕ್ಟ್ಸ್ ಬೇಕು, ನಿಮ್ ಮನೆ ಹತ್ರ ಬಂದಿದ್ದೀನಿ ಅಂತ. ಅವ್ರಿಗೆ ಗೊತ್ತಿಲ್ಲ ಪಾಪ ಏನ್ ನಡೀತಿದೆ ನಮ್ಮ ಮನೆ ಹತ್ರ ಅಂತ. ಸೊ ಅವ್ರಿಗೆ ಹೋದೆ, ಪ್ರಾಡಕ್ಟ್ಸ್ ಡೆಲಿವರಿ ಕೊಟ್ಟೆ. ಆಮೇಲೆ ಅವ್ರಿಗೆ ನೋಡಿ ಆಶ್ಚರ್ಯ ಆಯ್ತು, ಸರ್ ಯಾಕೆ ಸರ್ ಫೋನ್ ಎತ್ತಿದ್ರಿ ನೀವು ಅಂತ. ಸೊ ಇವೆಲ್ಲ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಯಾಕಂದ್ರೆ ನಮ್ ಕಷ್ಟ ನಮಗೆ, ನಮ್ ಸುಖ ನಮಗೆ. ಬಟ್ ನಮಗೆ ನಂಬಿ ಬಂದಿರ್ತಾರಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಮ್ಮ ಡೌನ್ ಲೈನ್ಸ್ಗಳು, ಅವ್ರಿಗೆ ಯಾವತ್ತು ನಾವು ಮೋಸ ಮಾಡಬಾರ್ದು. ಅವರಿಗೆ ನಾವು ಸರ್ವಿಸ್ ಕೊಡ್ಬೇಕು, ಅವ್ರಿಗೆ ನಾವು ಸಪೋರ್ಟ್ ಕೊಡ್ಬೇಕು, ಅವ್ರಿಗೆ ನಾವು ಇದೀವಿ ಅಂತ ಸಾಂತ್ವನ ಆಡ್ಬೇಕು, ಧೈರ್ಯ ಕೊಡ್ಬೇಕು. ಅವಾಗ ನಮ್ಮ ಕಸ್ಟಮರ್ ನಮಗೆ ಪ್ರೀತಿ ಮಾಡ್ತಾರೆ. ಅವಾಗ ನಾವು ಮಾಡೋ ಕೆಲ್ಸಕ್ಕೆ ಒಂದು ಮರ್ಯಾದೆ ಸಿಗುತ್ತೆ. ಓಕೆ, ಸೊ ಬಿಟ್ಟಿ ಬರಲ್ಲ ಸಕ್ಸಸ್. ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ನೀವು ಮಾಡ್ಬೇಕು. ಅದೇ ಒಬ್ಬಂಟಿಯಾಗಿ ನಿಲ್ಬೇಕು ಅಂತ ನಾವು ಹೇಳೋದು. ಗೆಟಿಂಗ್. ಸೊ ಇವೆಲ್ಲ ನೀವು ಮಾಡಿ ಸ್ನೇಹಿತರೆ, ಅವಾಗ ನೋಡಿ ನೀವು ಎಂತ ದೊಡ್ಡ ಹೆಮ್ಮರವಾಗಿ ಬೆಳಿತೀರಾ ಅಂತ. ಓಕೆ, ಸೊ ಥ್ಯಾಂಕ್ ಯು. ನನ್ನ ಜೊತೆ ಇಷ್ಟೊತ್ತು ಸಮಯನ ಕಳೆದ್ರಿ. ಈ ಬುದ್ಧ ಅವರ ಇಷ್ಟೊಂದು ಅರ್ಥಪೂರ್ವಕವಾದಂತಹ ಮೀನಿಂಗ್ ಅನ್ನ ನೀವು ಓದಿರ್ಬೋದು, ಅಲ್ಲಿ ಇಲ್ಲಿ ಓದಿರ್ಬೋದು. ಬಟ್ ಅದನ್ನ ಈ ರೀತಿಯಾಗಿ ನೀವು ಪ್ರತಿಬಿಂಬಿಸಿರಲ್ಲ, ಈ ರೀತಿಯಾಗಿ ನೋಡಿರಲ್ಲ. ಓಕೆ, ಈ ರೀತಿಯಾಗಿ ನೋಡಿರಲ್ಲ. ಬಿಸ್ನೆಸ್ಗೆ ಹೋಲಿಕೆ ಮಾಡಿ, ಜೀವನಕ್ಕೆ ಹೋಲಿಕೆ ಮಾಡಿ ನೋಡಿರಲ್ಲ. ವಾವ್ ಚೆನ್ನಾಗಿದೆ ನೋಡು ಕೋಟು ಅಂತ ನೋಡಿರ್ಬೋದು, ಒಂದು ಕೋಟ್. ಬಟ್ ಇಟ್ ಈಸ್ ಸ್ಪೆಷಲ್. ಓಕೆ, ಇಟ್ ಈಸ್ ಸ್ಪೆಷಲ್. ಓಕೆ, ನಿಮಗೆ ಯಾವುದೇ ಮಸೂದಿಯಲ್ಲಿ, ಯಾವುದೇ ದೇವಸ್ಥಾನದಲ್ಲಿ, ಯಾವುದೇ ಚರ್ಚ್ನಲ್ಲಿ ನಿಮಗೆ ನೆಮ್ಮದಿ ಸಿಗಕ್ಕೆ ಆಗಲ್ಲ.
ಓಕೆ, ನಿಮಗೆ ಸಕ್ಸಸ್ ಸಿಗ್ಬೇಕು ಅಂತಂದ ಹೇಳಿದ್ರೆ ನಿಮ್ಮ ಒಳಗಡೆ ನೀವು ದೇವಸ್ಥಾನನ ಕಟ್ಕೋಬೇಕು. ನಿಮ್ಮ ಒಳಗಡೆ ನಿಮ್ಮಲ್ಲಿ ಇರುವಂತಹ ಮೊದಲು ಸೋಲನ್ನ ಆಕ್ಟಿವೇಟ್ ಮಾಡ್ಕೋಬೇಕು, ನಿಮ್ಮ ಆತ್ಮನ ಜಾಗೃತ ಮಾಡ್ಕೋಬೇಕು. ಸೊ ದೇವರು ಏನು ಅಂತಂದ್ರೆ ಹೇಳಿದ್ರೆ ಒಂದು ಶಕ್ತಿ ನಿಮ್ ಹಿಂದೆ ಇರ್ತಾನೆ, ನಿಮ್ಗೆ ಸಪೋರ್ಟ್ ಕೊಡ್ತಾನೆ, ಮುಂದೆ ತಗೊಂಡು ಹೋಗ್ತಾನೆ. ಓಕೆ, ಬಟ್ ನಿಮ್ಮ ಮನಸ್ಸು ಅನ್ನೋದು ಏನಿದೆ ದೇವಾಲಯ, ಅದನ್ನ ನೀವು ಮೊದಲು ಗಟ್ಟಿ ಮಾಡ್ಕೋಬೇಕಾಗಿರುತ್ತೆ. ಸೊ ಇದನ್ನ ನಾನು ಅನುಭವಿಸಿದ್ದೀನಿ, ಇದನ್ನ ಪ್ರಾಕ್ಟಿಕಲ್ ಆಗಿ ನಾನು ಅಳವಡಿಸ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ಆವಾಗ ನನಗೆ ಸಕ್ಸಸ್ ಸಿಕ್ಕಿರೋದು. ಓಕೆ, ಸೊ ದೇವ್ರು ಅನ್ನೋದು ಒಂದು ನಂಬಿಕೆ, ದೇವ್ರು ಅನ್ನೋದು ಒಂದು ಭರವಸೆ, ದೇವ್ರು ಅನ್ನೋದು ಒಂದು ಆಸೆ, ದೇವ್ರು ಅನ್ನೋದು ಒಂದು ಖುಷಿ, ದೇವ್ರು ಅನ್ನೋದು ಒಂದು ಭಕ್ತಿ. ಓಕೆ, ಅದು ಬೇಕೇ ಬೇಕು ನಮಗೆ. ಬಟ್ ಅವನ ಮೇಲೆ ನಾವು ಡಿಪೆಂಡ್ ಆಗಿ ಹೋಗಿ ಗಂಟೆ ಹೊಡೆದು ದೇವ್ರೆ ನನಗೆ ಯಶಸ್ಸು ಕೊಡು ಅಂದ್ರೆ ಅವರು ಕೂಡ ಏನು ಮಾಡಕ್ಕಾಗಲ್ಲ ದೇವರು. ಓಕೆ, ಸೊ ಕೆಲವೊಂದು ತತ್ವಗಳು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕಾಗಿರುತ್ತೆ. ಓಕೆ, ಸೊ ಆ ತತ್ವಗಳನ್ನ ಅಳವಡಿಸ್ಕೊಳೋವರೆಗೂ, ಆ ತತ್ವಗಳು ನಮ್ಮಲ್ಲಿ ತರೋವರೆಗೂ, ಆ ತತ್ವಗಳು ಸಿದ್ಧಾಂತಗಳು ನಮ್ಮಲ್ಲಿ ಬರೋವರೆಗೂ ನಮಗೆ ಯಶಸ್ಸು ಸಿಗಲ್ಲ. ಐ ಹೋಪ್ ಈ ಬುದ್ಧ ಪೂರ್ಣಿಮಾ ದಿನ ಹೇಗೆ ಗೌತಮ್ ಬುದ್ಧ ಅವರಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯಿತು, ಅದೇ ರೀತಿಯಾಗಿ ಈ ಝೂಮ್ ಮೀಟಿಂಗ್ ಲಿಂದ ಅಟ್ಲೀಸ್ಟ್ ಒಂದು ಇಬ್ಬರಿಗೆ ಜ್ಞಾನೋದಯ ಆಗಿದೆ ಅಂತ ನಾನು ಅನ್ಕೊಂತೀನಿ. ಓಕೆ, ಸೊ ಈ ಜ್ಞಾನೋದಯನ ಹಾಗೆ ಮರ್ಡರ್ ಮಾಡಬೇಡಿ, ಈ ಜ್ಞಾನೋದಯನ ಹಾಗೆ ಬೆಳೆಸಿ, ಗೊಬ್ಬರ ನೀರು ಹಾಕಿ. ಓಕೆ, ಸೊ ಒಟ್ಟಿನಲ್ಲಿ ನನಗೇನ್ ಬೇಕು ಅಂತಂದ ಹೇಳಿದ್ರೆ ನಿಮ್ಮ ಯಶಸ್ಸು ಬೇಕು ನನಗೆ ಗುರುದಕ್ಷಿಣೆಯಾಗಿ. ಒಟ್ಟಿನಲ್ಲಿ ನನಗೇನ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಹ್ಯಾಪಿ ಲೈಫ್ ನಾನು ನೋಡ್ಬೇಕು. ಒಟ್ಟಿನಲ್ಲಿ ನನಗೇನ್ ಬೇಕು ಅಂತಂದ ಹೇಳಿದ್ರೆ ನೀವು ಗ್ರೋತ್ ಬೇಕು. ಓಕೆ, ನಿಮ್ಮ ಸುವರ್ಣ ಅಕ್ಷರದಲ್ಲಿ ನಿಮ್ಮ ಹೆಸರು ಇರಬೇಕು. ಅದೇ ನನ್ನ ಗುರುದಕ್ಷಿಣೆ, ಅದೇ ನನ್ನ ಹ್ಯಾಪಿನೆಸ್. ಅದನ್ನ ನಾನು ನೋಡೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಹಾಗಾಗಿ ಇವತ್ತು ಒಂದು ಪ್ಯೂರ್ ಎಜುಕೇಶನ್ ಅನ್ನ ನಾನು ಯಾಕೆ ಇಟ್ಕೊಂಡಿದ್ದೀನಿ ಅಂದ್ರೆ ನಾವೆಲ್ಲರೂ ಸೇರಿ, ಓಕೆ, ಸೊ ಬುದ್ಧ ಅವರ ತತ್ವಗಳನ್ನ, ಬುದ್ಧ ಅವರ ಸ್ಲೋಗನ್ಸ್ ಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ನಮ್ಮ ಬಿಸ್ನೆಸ್ಸಿನಲ್ಲಿ ಅಳವಡಿಸ್ಕೊಳ್ಳೋಣ. ಓಕೆ, ಒಂದು ದೊಡ್ಡ ಮಟ್ಟಿಗೆ ಬದಲಾವಣೆಯನ್ನ ತರೋ ಪ್ರಯತ್ನ ನಾವೆಲ್ಲರೂ ಮಾಡೋಣ. ಓಕೆ, ಸೊ ಹೀಗೆ ಸಮಯ ಮುಗಿತಾ ಬಂತು, ನನಗೆ ಹೋಗೋಕೆ ಪರ್ಮಿಷನ್ ಕೊಡಿ. ಓಕೆ, ಸೊ ಇವತ್ತಿನ ಟ್ರೈನಿಂಗ್ ಇಂದ ನೀವೇನೇನು ಕಲಿತ್ರಿ ಅಂತ ನನಗೆ ಹಂಚ್ಕೊಳ್ಳಿ. ಯಾವ ಪಾಯಿಂಟ್ ನಿಮಗೆ ಇಷ್ಟ ಆಯ್ತು, ಏನು ಇಷ್ಟ ಆಯ್ತು, ನಾನು ಹೇಳಿದ್ರಲ್ಲಿ ನಿಮ್ಗೆ ಏನಾದ್ರು ಮನಸ್ಸಿಗೆ ನೋವಾಗಿದ್ರೆ ಅಥವಾ ತಪ್ಪಾಗಿದ್ರೆ ದಯವಿಟ್ಟು ಸೊ ನಿಮಗೆ ಏನೇನೆಲ್ಲ ಅನ್ನಿಸ್ತು ನೀವು ಮ್ಯೂಟ್ ಆನ್ ಮಾಡಿ ಒಬ್ಬೊಬ್ಬರಾಗಿ ಮಾತನಾಡ್ಬೋದು. ನಮಸ್ಕಾರ ಗುರುಜಿ. ನಮಸ್ಕಾರ ಸರ್, ಹೇಳಿ. ಒಂದ್ ನಿಮಿಷ ಹಾ ಸರ್, ಮಾತನಾಡಿ. ಗುರುಜಿ, ನೀವು ಹೇಳಿದ್ರಲ್ಲ ಗುರುಜಿ, ನಿಮ್ ಕಡೆಯಿಂದ ತುಂಬಾ ಕಲ್ತ್ಕೊಳ್ತಾ ಇದೀವಿ ಗುರುಜಿ ನಾವು. ಅದೇ ನಿಮ್ ಟ್ರೈನಿಂಗ್ ಅಟೆಂಡ್ ಆಗೋದ್ರಿಂದ ತುಂಬಾ ನಾಲೆಡ್ಜ್ ಬರ್ತಾ ಇದೆ ಗುರುಜಿ. ನಮ್ಗೂ ಆಗ್ಬೋದು, ನಮ್ ಟೀಮ್ಗೂ ಆಗ್ಬೋದು. ಈ ತರ ಟ್ರೈನಿಂಗು ಎಲ್ಲೂ ನಾವು ಕೇಳಲ್ಲ ಗುರುಜಿ. ನಿಮ್ ತರ ಟ್ರೈನಿಂಗ್ ನಾವೆಲ್ಲೂ ಕೇಳೋದು ಇಲ್ಲ ಅನ್ಸುತ್ತೆ ಗುರುಜಿ. ತುಂಬಾ ಧನ್ಯವಾದಗಳು. ಮತ್ತೆ ಇನ್ನೊಂದೇನಂದ್ರೆ ಗುರುಜಿ, ಅದೇ ರಾಜ ಮತ್ತೆ ಮಂತ್ರಿ ಸ್ಟೋರಿ ಹೇಳಿದ್ರಲ್ಲ ಗುರುಜಿ, ರಾಜ ಇದು ಆ ಬೆರಳು ಕಟ್ ಆಗಿದೆ, ಮತ್ತೆ ಇಬ್ರು ಕಾಡ್ಗೆ ಹೋದ್ರೆ ಅದು ಅವ್ರಿಗೆ ಬಲಿ ಕೊಡ್ತಾರೆ. ಅದು ತುಂಬಾ ಇಷ್ಟ ಆಯ್ತು ಗುರುಜಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್ ಮೋರ್. ಸೂಪರ್, ಥ್ಯಾಂಕ್ ಯು ಸರ್. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದೀರಾ ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ, ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು.
ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗುತ್ತೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನ ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.